ಲೋ ಮಂಜ, ನಮ್ಮ ಸ್ಕೂಲ್ಗೆ ಹೊಸ ಟೀಚರ್ ಬಂದವ್ರಂತೆ ಕಣಲ್ಲ. ಹ್ಞೂ, ಬೆಂಗಳೂರಿಂದ ಬಂದವ್ರಂತೆ. ಇಂಗ್ಲೀಷ್ ಟೀಚರು. ಅವ್ರು ಏನಿಲ್ವಂತೆ ಕಣವು, ಸರಿಯಾಗಿ ಒಯ್ತಾರಂತೆ. ಅವ್ರು ಹೇಳಿದ್ದು ಕೇಳಬೇಕಂತ ಅಷ್ಟೇ ಅಂತೆ. ಹ್ಞೂ, ದಿನ ಇಂಗ್ಲೀಷ್ನಾಗೆ ಮಾತಾಡ್ಬೇಕಂತೆ. ಇಂಗ್ಲೀಷ್ ಪಾಠನೇ ಓದಬೇಕಂತೆ. ನಾವೇ ಎದ್ದು ನಿಂತ್ಕೊಂಡು ಇಲ್ಲಿ ಓದಬೇಕಂತೆ ಕಣವು. ಇಲ್ಲಾಂದ್ರೆ ಏನಿಲ್ವಂತೆ, ಗೆಣಿಗೆ ಒಯ್ತಾರಂತವರು. ಇನ್ಮೇಲೆ ನಮ್ಮೂರಾಗೆ ಇರ್ತಾರಂತ ಕಣವ್ರು, ರೂಮ್ ಮಾಡ್ಕೊಂಡವರು. ಬೆಂಗಳೂರಿಂದ ಓಡಾಡೋಕ್ಕೆ ದೂರ ಆಗ್ತೈತೆ, ಅದಕ್ಕೆ ಇಲ್ಲೇ ಯಾವ್ದನ ಒಂದು ಮನೆ ಮಾಡ್ಕೊಂಡು ಇರ್ತೀನಿ ಅಂತನ ಹೇಳಿರಂತೆ. ಊರಾಗೆಲ್ಲ ಮಾತಾಡ್ತಿದ್ರು ಕಣೋ. ಇವತ್ತು ಬರ್ತಾರಂತೆ ಟೀಚರು. ನಿಜನೇನಲ್ಲ ಪ್ರದೀಪ? ಲೋ, ನಮ್ಗೆ ಇಂಗ್ಲಿಷ್ನ ಯಾತು ಮಾತಾಡಕ್ ಬರಲ್ವಲ್ಲ, ಏನ್ಲ ಮಾಡೋದು? ಪಾಠ ಓದಕ್ಕೂ ಬರಲ್ಲ ಇಂಗ್ಲಿಷ್ನಾಗೆ. ಬೇಕಾದ್ರೆ ABCD ಹೇಳು ಅಂದ್ರೆ ಜಡ್ ತಕ ಹೇಳ್ತೀನಿ ನಾನೇನು. ಆದ್ರೆ ಇಂಗ್ಲಿಷ್ನಾಗ ಮಾತಾಡೋ ಅಂದ್ರೆ ಹಂಗಾರಲ್ಲೋ. ಏನ್ ಮಾಡೋದಲ್ಲ ಪ್ರದೀಪ ಇವಾಗ? ಲೋ ಮಂಜ, ನಿಮ್ಮ ಅಪ್ಪಯ್ಯ ಹೆಂಗೋ ಇಂಗ್ಲೀಷ್ನಾಗ ಮಾತಾಡ್ತೈತೆ. ಟೀಚರ್ ಹೇಳಿದ್ನೆಲ್ಲ ನಿಮ್ಮ ಅಪ್ಪ ಇಂತ ತಗೊಂಡೋಗಿ ಹೇಳಿರೆ ಹೆಂಗೋ ನಿಮ್ಮ ಅಪ್ಪ ಹೇಳ್ಕೊಂಡು ಕೊಡ್ತೈತೆ. ನೀನು ಹೆಂಗ ಕಲಿತೀಯ? ನಮ್ಮನೆಗೆ ಇಂಗ್ಲೀಷ್ನಾಗ ಯಾರು ಹೇಳ್ಕೊಂಡು ಕೊಡಲ್ಲ ಕಣಲು. ಏನು ಮಾಡೋದಲ್ಲ ಮಂಜ, ಹೇಳಲ್ಲ. ಈ ನನ್ನ ಮಗ ಹೇಳೋದು ನೋಡಿ ಹೆಂಗೆ ಹೇಳ್ತಾನೆ. ನಮ್ಮ ಅಪ್ಪಯ್ಯ ಕುಡ್ದು ಎಲ್ಲಿರ್ತೈತೋ ಮಂತಕ್ಕೆ ಬರಲ್ಲ, ನಮ್ಮ ಅಪ್ಪ ಹೇಳ್ಕೊಂಡು ಕೊಡ್ತೈತಂತ ಇಂಗ್ಲೀಷ್. ಸುಮ್ಮನಿರಲ್ಲೋ, ನಂಗೂ ಇಂಗ್ಲೀಷ್ ಬರಲ್ಲ. ಪ್ರದೀಪ್ ಮಂಜ, ಏನ್ರ ಮಾತಾಡ್ತಿರೋದು ನೀವಿಬ್ರು? ನಂಗೂ ಒಂದಿಷ್ಟು ಹೇಳ್ರ. ಲೋ ಪ್ರದೀಪ, ಈ ಪಿಳ್ಳಿಗೆ ಏನು ಹೇಳಬೇಡ, ಸುಮ್ಕಿರು. ಹಾಯ್ ಮೈ ಡಿಯರ್ ಚಿಲ್ಡ್ರನ್ಸ್, ಗುಡ್ ಮಾರ್ನಿಂಗ್. ಲೋ ಪ್ರದೀಪ, ನಮ್ ಕತೆ ಮುಗಿತು ಕಣಲ್ಲ. ಈ ಅಮ್ಮ ನೋಡಲ್ಲ ಬೊತ್ತಲೇನಾ, ಚಿಲ್ಡ್ರನ್ಸ್ ಅಂಬತೈತೆ, ಗುಡ್ ಮಾರ್ನಿಂಗ್ ಅಂಬತೈತೆ. ಏನಲ್ಲ ಮಾಡೋದು? ಈ ಅಮ್ಮ ಬರೀ ಇಂಗ್ಲೀಷ್ನಾಗೆ ಮಾತಾಡಂಗ್ ಕಾಣ್ತೈತ್ಕೊಳು. ಆ ಅಮ್ಮ ಬಂದಿರೋದು ನೋಡ್ಲ ಕನ್ನಡಕ ಹಾಕ್ಕೊಂಡು ಸ್ಕೂಲ್ಗೆ. ನಮ್ಮ ಮೇಷ್ಟ್ರು ಒಬ್ರು ಹಿಂಗ್ ಬರ್ತಿರ್ಲಿಲ್ವಲ್ಲ, ನಂಗೆ ಯಾಕೆ ಭಯವಾಕೈತ್ ಕಣ್ಲೆ ಪ್ರದೀಪ. ಲೋ ನನ್ನ ಮಗನೇ ಮಂಜ, ತಿಕ ಮುಚ್ಕೊಂಡು ಕೂಕಳಲು. ಟೀಚರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಆ ಕನ್ನಡಕ ಬೇರೆ ಹಾಕ್ಯಂಡವ್ರು ನೋಡು, ಯಾರನ್ನೂ ನೋಡ್ತಾ ಇದ್ದಾರೆ ಗೊತ್ತಾಗಲ್ಲ ಕಣಲ್ಲ. ಸುಮ್ಕಿರೋ, ಮಾತಾಡಬೇಡ. ಇನ್ನು ಹೊಸ ಟೀಚರು ಏನಿಲ್ಲ. ಆಮೇಲೆ ಅವರು ಇಂಗ್ಲೀಷ್ನಾಗ ಬೇರೆ ಮಾತಾಡ್ತಾ ಇದ್ದಾರೆ ಜೋರಾಗಿ. ಮಾತಾಡಬೇಡ, ಸುಮ್ಕಿರು. ಅವ್ರೇನ ಮಾಡ್ಕೊಂಡು ಹೋಗ್ಲಿ, ಸುಮ್ಕಿರು. ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಅಭ್ಯಾಸ ಇಲ್ವಾ? ನಿಮ್ಮ ಟೀಚರ್ಸ್ ಏನು ಹೇಳ್ಕೊಟ್ಟಿಲ್ವಾ ಈ ಥರ? ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಡೆಸ್ಕ್ ಸ್ಟೂಡೆಂಟ್ಸ್, ಯು ಬೋತ್ ಆಫ್ ಯು, ವಾಟ್ ಯು ಡಿಸ್ಕಸಿಂಗ್? ಟೆಲ್ ಮೀ. ಲೋ ಪ್ರದೀಪ, ಯಾತ ಹೇಳ್ತಾ ಇದಾರೆ ಕಣ್ಲ, ನಮ್ಮನ್ನೇ ನೋಡ್ಕೊಂಡು. ಏನಲ್ಲ ಹೇಳ್ತಿರೋದವ್ರು? ನನಗೆ ಗೊತ್ತಾದ್ರೆ ಅಲ್ವೇನ್ಲ ಹೇಳೋದು, ನನಗೂ ಏನು ಗೊತ್ತಾಗ್ತಿಲ್ಲ ಕಣಲ್ಲ. ಮಕ್ಕಳೇ, ನಿಮ್ಮಿಬ್ಬರನ್ನೇ ಮಾತಾಡಿಸ್ತಾ ಇರೋದು ನಾನು. ಏನು ನೀವಿಬ್ಬರು ಏನೋ ಮಾತಾಡ್ತಾ ಇದ್ದೀರಾ? ಹೇಳಿ, ನನಗೂ ಸ್ವಲ್ಪ ಹೇಳಿ, ನಾನು ಕಲ್ತ್ಕೋತೀನಿ, ತಿಳ್ಕೊತೀನಿ. ಟೀಚರ್, ನಿಮಗೆ ಕನ್ನಡದಾಗ ಮಾತಾಡಕ್ ಗೊತ್ತೈತೆ, ನಿಮ್ಗೆ ಕನ್ನಡದಾಗ ಮಾತಾಡಕ್ ಬರಲ್ಲ ಅಂತನ ನಾನು ಪ್ರದೀಪನು ಎದ್ರಕೊಂಡ್ಬಿಟ್ಟಿದ್ವಿ ಟೀಚರ್. ನೋಡಿ ಇವ್ರು ಯಾತತ್ತ ಮಾತಾಡ್ತಾ ಇದಾರೆ ಅಂತನ ಪ್ರದೀಪ್ ಹೇಳ್ತಿದ್ದೆ. ಏನ್ ಟೀಚರ್, ನೀವು ಆಗ್ಲೇ ಹೇಳಿದ್ದು ನಮ್ಮಿಬ್ಬರನ್ನು ನೋಡ್ಕೊಂಡು? ಎಸ್, ನನಗೂ ಕನ್ನಡ ಬರುತ್ತೆ, ನಾನು ಕೂಡ ಕನ್ನಡದವಳೇ. ಆದರೆ ಇಂಗ್ಲೀಷ್ನಲ್ಲಿ ಪಾಠ ಮಾಡ್ತೀನಿ ನಿಮಗೆ, ಅರ್ಥವಾಯ್ತಾ? ಐ ಟೀಚ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ಇನ್ ಕ್ಲಾಸ್ ರೂಮ್ ಯು ಆಲ್ ದ ಸ್ಟೂಡೆಂಟ್ಸ್ ಸ್ಪೀಕ್ ಇನ್ ಇಂಗ್ಲೀಷ್ ಅಂಡ್ ಲರ್ನ್ ಇನ್ ಇಂಗ್ಲೀಷ್, ಓಕೆ? ಟೀಚರ್, ನಮ್ಗೆ ಯಾರಿಗೂ ಇಂಗ್ಲೀಷ್ನಾಗೆ ಮಾತಾಡಕ್ ಬರಲ್ಲ ಟೀಚರ್. ABCD ಹೇಳ್ತೀವಿ, 1 2 3 ಹೇಳ್ತೀವಿ, ಎಲ್ಲ ಹೇಳ್ತೀವಿ ಟೀಚರ್. ಪಾಠ ಓದೋಕ್ಕೆ ಸುಮಾರಾಗಿ ಓದ್ತೀವಿ ಟೀಚರ್. ಇಂಗ್ಲೀಷ್ನಾಗೆ ಮಾತಾಡೋಕ್ಕೆ ನಮಗೆ ಬರಲ್ಲ ಟೀಚರ್. ಪ್ರದೀಪ ನಾನು ಇಂಗ್ಲೀಷ್ನಾಗೆ ಮಾತಾಡಕ್ಕೆ ಹೋಗ್ತೀವಿ, ತಪ್ಪು ಆಗ್ತೈತೆ ಟೀಚರ್. ನೀವೇ ಕಲಿಸ್ಕೊಡ್ರಿ ಟೀಚರ್ ನನಗೆ. ಎಸ್, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮೆಲ್ಲರಿಗೂ ಇಂಗ್ಲೀಷ್ ಕಲ್ಸೋಕ್ಕೆ, ಇಂಗ್ಲೀಷ್ ಓದಲಿಕ್ಕೆ ಬರೀಲಿಕ್ಕೆ ಬರೋ ಹಾಗೆ ಮಾಡೋ ಥರನೇ ನಾನು ಮಾಡ್ತೀನಿ. ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಂಡು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಹೆಸರು ಹೇಳ್ಕೊಂಡು ಪರಿಚಯ ಮಾಡ್ಕೋಬೇಕು, ಆಯಿತಾ? ಅದಕ್ಕೂ ಮುಂಚೆ ನನ್ನ ಪರಿಚಯ ನಾನು ಮಾಡ್ಕೋತೀನಿ. ನನ್ನ ಹೆಸರು ಶಕುಂತಲಾ ಅಂತ. ನಮ್ಮದು ಬೆಂಗಳೂರು.
ಇಲ್ಲೇ ಇರ್ತೀನಿ, ಇನ್ನು ಮೇಲೆ ನಿಮ್ಮೂರಲ್ಲೇ ಇರ್ತೀನಿ. ಯಾಕಂದರೆ ಡೈಲಿ ಓಡಾಡೋಕೆ ಆಗೋದಿಲ್ಲ ಬೆಂಗಳೂರಿಂದ, ಅದರಿಂದಾಗಿ ನಿಮ್ಮೂರಲ್ಲೇ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇರ್ತೀನಿ. ಸೊ ದಿನ ನಿಮ್ಮ ಮನೆಗಳ ಹತ್ರ ಬಂದು ನಾನು ಪಾಠ ಹೇಳ್ಕೊಂಡು ಕೊಡ್ತೀನಿ. ಸಂಜೆ ಹೊತ್ತು ನಿಮ್ಮ ಮನೆ ಹತ್ರ ಬರ್ತೀನಿ. ಯಾರ ಮನೆ ಹತ್ರ ಬರ್ತೀನೋ ಅವರು ಅಲ್ಲೇ ಕೂತ್ಕೊಂಡು ಕಲಿಬೇಕು ನನ್ನ ಹತ್ರ ಇಂಗ್ಲೀಷ್. ಅರ್ಥವಾಯ್ತಾ? ನಿಮಗೆಲ್ಲರೂ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ, ಇಂಗ್ಲೀಷ್ ಕಲಿಸೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ನನ್ನ ಹೆಸರು, ನಂದು ಪರಿಚಯ ಆಯ್ತಲ್ವಾ, ಈಗ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿನ್ನ ಹೆಸರೇನು? ಟೀಚರ್, ಮೈ ನೇಮ್ ಈಸ್ ಮಂಜುನಾಥ. ಮೈ ಫಾದರ್ ನೇಮ್ ಈಸ್ ಶ್ರೀನಿವಾಸ. ಮೈ ಮದರ್ ನೇಮ್ ಈಸ್ ಸುಶೀಲಮ್ಮ. ಮೈ ಗ್ರ್ಯಾಂಡ್ ಮದರ್ ನೇಮ್ ಈಸ್ ಪುಟ್ರಂಗಜ್ಜಿ. ಮೈ ಗ್ರ್ಯಾಂಡ್ ಫಾದರ್ ನೇಮ್ ಈಸ್ ರಂಗಜ್ಜ. ದಿಸ್ ಈಸ್ ಮೈ ಫ್ಯಾಮಿಲಿ ನೇಮ್ ಟೀಚರ್. ಎಸ್, ವೆರಿ ಗುಡ್ ಮಂಜುನಾಥ್, ವೆರಿ ಗುಡ್, ಕೀಪ್ ಇಟ್ ಅಪ್. ಟೀಚರ್ ಏನು ಗೊತ್ತಾ ಟೀಚರ್, ಈ ಮಂಜರಪ್ಪಯ್ಯ ಐತಲ್ಲ, ಕುಡ್ದು ಬರೀ ಇಂಗ್ಲೀಷ್ನಾಗ ಮಾತಾಡ್ತೈತಿ ಟೀಚರ್. ಅದಕ್ಕೇನಾ ಮಂಜ ಇಂಗ್ಲೀಷ್ ಮಾತಾಡ್ತಾನೆ ಅವನು ಒಂದು ಇಟಿಟಿಟಿಟಿಟ. ಯಾಕ ಪ್ರದಿ, ನಮ್ಮ ಅಪ್ಪ ಎಣ್ಣೆ ಕುಡಿತೈತಿ ಅಂತ ಟೀಚರ್ಗೆ ಹೇಳ್ತೀಯ ನೀನು? ನಾನು ಹಂಗೆ ಹೇಳ್ತೀನ ನಿಮ್ಮ ಮನೆ ಬಗ್ಗೆನಾ? ನಿಮ್ಮ ಅಪ್ಪಯ್ಯ ಅವ್ರಿರೋಲ್ದಾಗೆಲ್ಲ ಕಾಯಿ ಕತ್ಕೊಂಬತ್ತೈತಲ್ಲ, ನಾನು ಅದನ್ನ ಹಂಗೆ ಹೇಳ್ತೀನ? ಮನೆಗಳ್ದೆಲ್ಲ ಹೇಳ್ತೇನೆ ಟೀಚರ್ಗೆ. ತಡೆಯಲ್ಲ, ನಮ್ಮ ಅಜ್ಜಿಗೆ ಹೇಳ್ತೀನಿ ಅಂದ್ರೆ ಒಟ್ಟು ಐತಿ. ಮತ್ತೀಗ ನೀನು ಇಂಗ್ಲೀಷ್ನಾಗ ಮಾತಾಡ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಹೇಳಿದೆ ಟೀಚರ್ಗೂ ಗೊತ್ತಾಗಲಿ ಬಿಡು, ನಿಮ್ಮ ಅಪ್ಪ ಎಣ್ಣೆ ಕುಡಿದು ಇಂಗ್ಲೀಷ್ನಾಗ ಮಾತಾಡೋದು. ಬಾರಲ್ಲ ಹಿಂಗೈತೆ ನಮ್ಮಂತಕ್ಕೆ. ಫ್ರೆಂಡು ಅಂತ ಹೇಳ್ತಾನೆ, ಫ್ರೆಂಡಿಗೆ ಮೋಸ ಮಾಡ್ತಾನೆ, ಬಗ್ನಿಗೂಟ ಬಡಿತಾನೆ. ನನ್ನ ಮಗ ನೀನು ಅದಂಗ ಮಿತ್ರ ದ್ರೋಹಿ ಕಾಣಲ್ಲ ನೀನು. ಇಷ್ಟೊತ್ತಿನ ತನಕ ನನ್ನ ಜೊತೆಗೆ ಕುತ್ಕೊಂಡು ಮಾತಾಡಿ ಈಗ ಮಂಜರ ಅಪ್ಪಯ್ಯ ಎಣ್ಣೆ ಕೊಡಿತೈತೆ ಅಂತ ಟೀಚರ್ಗೆ ಹೇಳ್ತಾ ಇದ್ದಾನೆ ಯಾಕಂದ್ರೆ ಹೊಡಿಯೋಕೆ. ಪ್ಲೀಸ್ ಸೈಲೆನ್ಸ್. ಏನು ಈ ಥರ ಮಾತಾಡ್ತಾ ಇದ್ದೀರಾ ನೀವಿಬ್ರು? ಜಸ್ಟ್ ಸ್ಟಾಪ್ ಇಟ್. ಪ್ರದೀಪ್, ಟರ್ನ್ ಯುವರ್ ಫೇಸ್ ಹಿಯರ್. Please turn your face. Pradeep, I telling one thing. You don't discussing personal life in school. Okay? Don't speak like that. ಮಂಜು ಅವರ ತಂದೆ ಡ್ರಿಂಕ್ಸ್ ಮಾಡ್ತಾರೆ, ದಟ್ಸ್ ಪರ್ಸ್ನಲ್, ಅವ್ರ ಪರ್ಸ್ನಲ್. ಸೊ ಯು ಡೋಂಟ್ ಡಿಸ್ಕಸಿಂಗ್ ಪರ್ಸ್ನಲಿ. ಓಕೆ? ಯು ಗುಡ್ ಬಾಯ್. ಟೀಚರ್, ನೀವು ಏನು ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ ಟೀಚರ್ ನನಗೆ. ನೀವು ಕನ್ನಡದಾಗೆ ಹೇಳ್ರಿ, ನನಗೆ ಏನು ಗೊತ್ತಾಗಲ್ಲ ಇಂಗ್ಲೀಷ್ನಾಗೆ. ನಾನು ಹೇಳಿದ್ದೇನೆಂದರೆ, ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ ಇಲ್ಲಿ ಸ್ಕೂಲಲ್ಲಿ ಮಾತಾಡಬಾರ್ದು. ಇಲ್ಲೇನಿದ್ರು ಪಾಠ ಕಲಿಬೇಕಷ್ಟೇ ಅಲ್ವಾ. ನಾನು ಇನ್ಮೇಲೆ ಪ್ರತಿದಿನ ನಿಮಗೆ ಹೇಗೆ ಬದುಕಬೇಕು, ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ನಿಮಗೆ ಪ್ರತಿದಿನ ಪಾಠ ಮಾಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸುಮ್ಮನೆ ತರಲೆ ಮಾಡೋದು ಅಲ್ಲ ಜೀವನ. ತರಲೆನೂ ಮಾಡಬೇಕು, ಅದ್ರ ಜೊತೆ ಪಾಠನೂ ಕಲಿಬೇಕು. ಆಯಿತಾ? ಸಾಕು ಇವತ್ತಿಗೆ ಪಾಠ. ನೀವೆಲ್ಲ ಮಾತಾಡ್ಕೊಳ್ಳಿ. ನಾಳೆ ದಿನ ಫಸ್ಟ್ ಚಾಪ್ಟ್ರಿಂದ ಪಾಠ ಸ್ಟಾರ್ಟ್ ಮಾಡೋಣ. ಆಯಿತಾ? ಥ್ಯಾಂಕ್ ಯು. ಬಾಯ್ ಆಲ್ ಮಕ್ಕಳೇ, ಬಾಯ್. ಇಷ್ಟು ಬಿಟ್ರೆ ಸ್ಕೂಲ್